ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮತ್ತೆ ಕಂಟಿನ್ಯೂ ಮಾಡ್ತಿರೋದು. ಸೊ ನಾನು ಎಷ್ಟೇ ಅಂದ್ಕೊಂಡ್ರೆ ಕೂಡ ಬೇಗ ಬೇಗ ವೀಡಿಯೋಸ್ ಹಾಕಬೇಕು ಅಂತ ಮೇನೇ ಪ್ರಯತ್ನ ಪಟ್ಟರೆ ಕೂಡ ಸೊ ರೀಸನ್ಸಿಂದ ನನಗೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ವೀಡಿಯೋಸ್ ರೆಡಿ ಇರುತ್ತೆ ಬಟ್ ಟೈಮ್ ಸಾಕಾಗ್ತಾ ಇರೋದಿಲ್ಲ. ಸೊ ಶೆಡ್ಯೂಲ್ ನಾನೇ ಚೇಂಜ್ ಮಾಡ್ಕೊಬೇಕು ಅಂದರೆ ಕೂಡ ನನಗೆ ವಾಯ್ಸ್ ಕೊಡೋಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ಕೆಲವೊಂದು ಹಾಗೇ ಸುಮ್ಮನೆ ಇದೋಗ್ಬೇಕಾಗ್ತಾಯಿದೆ. ಅದರಲ್ಲೂ ಯಾವುದಾದ್ರೂ ವೈರಲ್ ಒಂದು ಶಾರ್ಟ್ಸ್ ಹಾಕ್ತಿದ್ದೀನಿ ಬಟ್ ಆಗ್ತಿಲ್ಲ ನನಗೆ. ಸೊ ಈಗ ಬಂದು ಆಚೆ ಎಲ್ಲ ಕೆಲಸ ಮಾಡಿಕೊಂಡೆ. ಸುಮಾರು ಇದು ನಂದು 10 ದಿನದ ವ್ಲಾಗು. ಡೈಲಿ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಎಷ್ಟೇ ಇದು ಮಾಡಿದ್ರೆ ಕೂಡ ಇದು ಸ್ವಲ್ಪ ಅಂಗಡಿಗೆ ಹೋಗೋದು ಲೇಟ್ ಆಗಿತ್ತು. ಸೊ ಅವತ್ತು ಹೋಟ್ಲು ಇಲ್ಲದೆ ಇರೋ ಕಾರಣ ನಿಧಾನವಾಗಿದ್ದು ಆಚೆ ಎಲ್ಲ ತೊಳೆದು ಸೈಡೆಲ್ಲ ಸ್ವಲ್ಪ ಗಲೀಜು ಹಾಗೆ ಇಟ್ಟಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಹೋಗಿ ಕಸ ಗುಡಿಸಿ ಒರೆಸೋಣ ಅಂತೇಳಿ ನಾಷ್ಟ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಏನು ಮಾಡಬೇಕು ಅಂತ ಹೇಳಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದರಿಂದ ಅಷ್ಟೊಂದೇನು ನನಗೇನು ರಿಸ್ಕ್ ಅನ್ನಿಸ್ಲಿಲ್ಲ. ಸೊ ಆ್ಯಸ್ ಯೂಶುವಲ್ ನನ್ನೆಲ್ಲ ರೊಟೀನ್ಸ್ ಹೇಗಿರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ನಾನು ಇಲ್ಲೆಲ್ಲ ಮುಗಿಸ್ಕೊಳ್ಳೋಷ್ಟೊಳಗಾಗಿ ಆ್ಯಸ್ ಯೂಶುವಲ್ ಟೈಮ್ ಆಗೋಯ್ತು. ಮನೇಲಿ ಕೂಡ ಎಲ್ಲಿಂದ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೆ. ಸೊ ಹಂಗೆ ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ಅಲ್ಲೆಲ್ಲ ತೊಳೆದು ಗಲೀಜೆಲ್ಲ ತೊಳೆದು ಅದೆಲ್ಲ ಇದು ಮಾಡಿ ಬಚ್ಚಲೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ಉಜ್ಜೋದಿತ್ತು. ಸೊ ನನಗೆ ಬೇಗ ಬೇಗ ಕೆಲಸ ಆಗ್ತಾ ಇರಬೇಕು. ಅಂಗಡಿಗೆ ನಾನು ಎಷ್ಟು ಲೇಟಾಗಿ ಕೆಲಸ ಮಾಡ್ತೀನಿ ಅಷ್ಟು ಲೇಟ್ ನನಗೆ ಅಂಗಡಿಗೆ ಹೋಗೋದು ಕೂಡ ಇರುತ್ತೆ. ಸೊ ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ನನಗೆ ಆಗ್ತಾ ಇರೋದಿಲ್ಲ. ಯಾಕಂದರೆ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ, ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ನಾವು ಮಾಡ್ತಿರೋ ಕೆಲಸ ನಂಗೆ ಎಲ್ಲರ ಹತ್ರನೂ ನಂಗೆ ಹೇಳ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಸೊ ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ, ನಂದು ಯೂಟ್ಯೂಬ್ ಇದೆ ಅಂತ ಪ್ರತಿಯೊಬ್ಬರ ಹತ್ರ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಕೆಲವೊಬ್ರಿಗೆಲ್ಲ ಅದು ಇಷ್ಟ ಆಗುತ್ತೆ, ಇನ್ನೂ ಕೆಲವೊಬ್ರು ಅದನ್ನ ಅಡ್ವಾಂಟೇಜ್ ತೊಗೋತಾರೆ ಅನ್ನೋದು ನನಗೆ ಒಂದು ಇದಿದೆ. ಸೊ ನನ್ನ ಕ್ಯಾಮ್ರಾನ ಓಪನಾಗಿ ಯಾರ ಮುಂದೆನೂ ನಾನು ಮಾತಾಡಲ್ಲ ವೀಡಿಯೋಸ್ಗೆ. ನನಗೆ ಅವತ್ತಿಂದನೂ ಒಂದು ಹಂಚಿಕೆ ಇದೆ, ನಾನು ಯಾರ ಮುಂದೆನೂ ಮಾತಾಡಲ್ಲ. ನಾನು ಏನು ಮಾಡ್ತೀನಿ ಅದನ್ನ ನಾನು ಸಿಂಗಲಾಗಿ ಮಾಡಿಕೊಂಡು ಅದನ್ನ ಇದು ಮಾಡೋದು. ಸೊ ನನ್ನ ಮುಂದೆ ಯಾರಾದರೂ ಇದ್ದಾರೆ ಅಂದರೆ ನಂಗೆ ಮಾತಾಡೋಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಅಂದರೆ ಒಂಥರ ನಂಗೆ ಅದು ಡಿಸ್ಕಂಫರ್ಟಬಲ್ ಅನಿಸುತ್ತೆ. ಯಾರಾದರೂ ನನ್ನ ಮುಂದೆ ಒಬ್ರಿಗೆ ಕೂತಿದ್ದಾರೆ ಅಂದರೆ ಅವ್ರ ಮುಂದೆ ನಾನು ವಾಯ್ಸ್ ಕೊಡಲ್ಲ, ಅವ್ರ ಮುಂದೆ ನಾನು ಹೆಚ್ಚು ಮಾತಾಡಲ್ಲ. ಸೊ ಹಾಗೆ ನನಗೆ ಅದು ಇಷ್ಟನೇ ಆಗ್ತಾ ಇರೋದಿಲ್ಲ. ಹಾಗಾಗಿ ಅಲ್ಲಿನ ಕೆಲವೊಂದು ಇದನ್ನು ನಾನು ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಮನೆಯಲ್ಲಿ ಮಾಡ್ಕೊಳೋಷ್ಟೇ ವೀಡಿಯೋಸು. ಇನ್ನು ಚಿತ್ರಾನ್ನ ಮಾಡಿದೆ, ಅನ್ನ ಇತ್ತು ನೈಟದು, ಅದಕ್ಕೆ ಚಿತ್ರಾನ್ನ ಮಾಡಿಕೊಂಡೆ. ಯಜಮಾನ್ರಿಗೆ ಚಿತ್ರಾನ್ನ ಕೊಟ್ಟೆ. ಇನ್ನು ಅಮ್ಮಗೆ ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರೊಳಗಾಗಿ ಏನಾದರೂ ಮಾಡೋಣ ಅಂತ. ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ಅವರು ಈಗ ಕಣ್ಣಿನ ಪ್ರಾಬ್ಲಮ್ ಬೇರೆ ಇರೋದ್ರಿಂದ ಅವ್ರಿಗೇನಾದರೂ ಹೆಲ್ದಿ ಫುಡ್ಡೇ ಕೊಡಬೇಕು ಅಂತ ಯೋಚನೆ ಮಾಡೋದು. ಬಟ್ ನನಗೆ ಟೈಮ್ ಆಗೋದಿಲ್ಲ, ಅವ್ರಿಗೇನಾದರೂ ಮಾಡಿಕೊಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಟೈಮ್ ಅವರೇ ಮಾಡ್ಕೊತಾ ಇರ್ತಾರೆ. ಇನ್ನು ಕೆಲವೊಂದು ಟೈಮ್ ನಾನು ಈ ಥರ ಅಂಗಡಿಗೆ ಹೋಗದೆ ಇರಬೇಕಾದ್ರೆ ಇಲ್ಲ ಅಲ್ಲಿಂದ ಬಂದಾಗ ಏನಾದರೂ ಮಾಡಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಯಜಮಾನ್ರಿಗೆ ಫಸ್ಟು ಅನ್ನ ಇದ್ದಿದ್ದರಿಂದ ಚಿತ್ರಾನ್ನ ಮಾಡಿಕೊಟ್ಬಿಟ್ಟೆ. ನಾನು ಆ ಚಿತ್ರಾನ್ನ ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಚಿತ್ರಾನ್ನ. ಇನ್ನು ಅಮ್ಮಂಗೆ ನಾಷ್ಟ ಪ್ರಿಪೇರ್ ಮಾಡೋಣ ಅಂತ ಇದೆಲ್ಲ ಆದಮೇಲೆ ಏನು ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿ ಅಂಗಡಿ ಹತ್ರ ಹೋಗೋಣ ಅಂತ ಅನ್ಕೋತಾ ಇದ್ನಲ್ಲ, ಅದು ಬೇಗ ಬೇಗ ಆಗಬೇಕಾಗಿತ್ತು. ಸೊ ಈಗ ಕೂಡ ನಾನು ಏನು ವಾಯ್ಸ್ ಕೊಡ್ತಿದ್ದೀನಿ ಇವಾಗ ಕೂಡ ನನಗೆ ಅಲ್ಲಿ ಹೋಟೆಲ್ ಹತ್ರ ಹೋಗಬೇಕು. ಬಟ್ ಸುಮಾರು ದಿನದಿಂದ ವಾಯ್ಸ್ ಕೊಡಬೇಕು ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ. ಅದಕ್ಕಾಗಿ ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವಾಯ್ಸ್ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಇರೋದು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪೂರ್ತಿ ವಿಡಿಯೋಸ್ನ ನೋಡಿ, ಸಣ್ಣ ಪುಟ್ಟ ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಿರೋದು. ನನ್ನ $40 ಕೂಡ ನಂದು ಕಂಪ್ಲೀಟ್ ಆಗಿಲ್ಲ. ಸೊ ನಂಗೆ ಅದೊಂದು ತುಂಬ ಬೇಜಾರಿದೆ. ಯಾಕಂದರೆ ನಾನು ಇಷ್ಟು ಕಷ್ಟಪಡ್ತಾ ಇದ್ರೂ ಕೂಡ ಯಾವುದೇ ವೀಡಿಯೋಸ್ ವೈರಲ್ ಆಗ್ತಿಲ್ಲ ಅನ್ನೋದು ನನಗೆ ತುಂಬ ಕಷ್ಟ ಕೊಡುತ್ತೆ. ಪರರನ್ನು ಮೆಚ್ಚಿಸುವ ಬಯಕೆ ನನಗಿಲ್ಲ, ಪರಮಾತ್ಮ ಮೆಚ್ಚಿದರೆ ಸಾಕು ಅಂತ ಒಂದು ಗಾದೆ ಮಾತಿದೆ. ಸೊ ಅದೇ ಅಲ್ವಾ ನಿಜ. ಬೇರೆ ಯಾರೋ ನನ್ನ ಮೆಚ್ಚಬೇಕು, ಬೇರೆ ಯಾರ ಜೊತೆನೂ ನಾನು ಇದಾಗಬೇಕು ಅಂತ ಹೇಳಿ ನನಗೆ ಯಾವುದೇ ರೀತಿ ಆಸೆ ಇಟ್ಕೊಳ್ಳಬಾರ್ದು ಯಾರೇ ಆಗಿರಲಿ. ಸೊ ನಾನು ಮಾಡೋ ಕೆಲಸ ನಾನು ಹೇಗಿದ್ದೀನಿ ಅದು ದೇವ್ರು ಮೆಚ್ಚಿದ್ರೆ ಸಾಕು, ಸೊ ಅಷ್ಟು ನಮಗೆ ಒಂದು ಇದಿದ್ರೆ ಸಾಕಲ್ವಾ. ನಾನಂತೂ ಅದನ್ನು ತುಂಬ ಇದ್ರಾಗಿ ನಂಬ್ತಾ ಇದ್ದೀನಿ. ನಾನು ಏನು
ಮಾಡ್ತಿದ್ದೀನಿ, ನಾನು ಹೇಗಿದ್ದೀನಿ, ನಾನು ಮಾಡ್ತಾರೋ ಕೆಲಸದಿಂದ ನನಗೆ ಯಾವ ರೀತಿ ಇದಾಗುತ್ತೆ, ಇಷ್ಟಷ್ಟೇ ನಮಗೆ ಬೇಕಾಗಿರೋದು. ನಮಗಿನ್ಯಾವುದೇ ರೀತಿಯಾದ ಏನೂ ಒಂದು ಇದು ಬೇಕಾಗಿರೋದಿಲ್ಲ. ನಾನು ಅಷ್ಟೇ. ಸೊ ನನಗೆ ನನ್ನ ಅತಿ ಹತ್ತಿರವಾದವ್ರನ್ನ ಅವ್ರು ನನ್ನ ಹೇಗೆ ತಗೋತಾರೆ, ನಾನು ಅವ್ರ ಹತ್ರ ಹೇಗಿರ್ತೀನಿ ಆ್ಯಂಡ್ ನಾನು ಮಾಡ್ತಾರೋ ಕೆಲಸದಿಂದ ಏನು ಇದಾಗ್ತಿದೆ ಅನ್ನೋದಷ್ಟೇ ನಾನು ಯೋಚನೆ ಮಾಡೋದು. ಸೊ ಇನ್ನು ಅಮ್ಮಗೆ ರವೆ ದೋಸೆ ಮಾಡಿದೆ. ಟೊಮೆಟೊ ಒಂದೆರಡು ರುಬ್ಬಿ, ಅದು ಆಲ್ರೆಡಿ ನಾನು ಎಲ್ಲ ವೀಡಿಯೋಸ್ನಲ್ಲೂ ಶೇರ್ ಮಾಡಿದ್ದೀನಿ. ಅದರಲ್ಲಿ ಏನು ಚಟ್ನಿ ಮಾಡಿದೆ, ಸ್ವಲ್ಪ ಸೋಯಾಬೀನ್ ಪಲ್ಯ ಮಾಡಿಬಿಟ್ಟು ಈಗ ಅಲಸಂದಿ ಕಾಳು ಹುಳಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಅಲಸಂದಿ ಕಾಳು ಹುಳಿಗೆ ಬರೀ ಅಲಸಂದಿ ಕಾಳೆಲ್ಲ ಬೇಯಿಸ್ಕೊಂಡೆ, ಆಮೇಲೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಹುಳಿ ಸಾಂಬಾರು ಹೇಗೆ ಮಾಡ್ತಾರೆ ಹಾಗೆ ಮಾಡಿದೆ. ಇಷ್ಟೇ ನನ್ನ ರೊಟೀನು. ಸೊ ಅಂತ ಹೇಳ್ಕೊಳ್ಳೋ ಅಂಥ ರೊಟೀನ್ ಏನು ಆಗಿರಲಿಲ್ಲ. ಇನ್ನು ಅಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಹೋಗಿ ಬಂದ ಮೇಲೆ ಮತ್ತೆ ಸಾಂಬಾರಿಗೆಲ್ಲ ಬೇಯಿಸಿಟ್ಟಿದ್ನಲ್ಲ ಅದೆಲ್ಲ ಸಾಂಬಾರಿಗೆ ಹಾಕಿಬಿಟ್ಟು ನೀರೆಲ್ಲ ಕಾಯಿಸಿ ಎಲ್ಲ ಎತ್ತಿಟ್ಬಿಟ್ಟು ಒಂದೊಂದೇ ಕೆಲಸ ಮಾಡಿದ್ದು. ಸೊ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಮಂಗಳವಾರದ್ದು ವ್ಲಾಗ್ ಇದು. ಮಂಗಳವಾರ ಹಾಸ್ಪಿಟಲ್ ಹೋಗಿದ್ವಿ. ಸೊ ಹಾಗಾಗಿ ಸ್ವಲ್ಪ ನನಗೂ ಇದಿತ್ತು. ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ನನಗೆ ಏನಂಗಂದರೆ ಚಕ 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 ಅಂತ ಆಗ್ತಾ ಕೆಲಸ, ಟೈಮ್ ಹೋಗೋದು ಕೂಡ ಗೊತ್ತಾಗ್ತಾ ಇರಲ್ಲ. ಬಟ್ ಆದರೂ ಮಾಡೋ ಕೆಲಸನ ಟೈಮ್ ಕರೆಕ್ಟಾಗಿ ಮಾಡ್ಕೋಬೇಕು ಅಂತ. ಇನ್ನು ಸಾರಿಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಸಾರೆಲ್ಲ ರೆಡಿ ಮಾಡಿಟ್ಟೆ. ಅವ್ರಿಗೆ ಹೇಳಿದೆ ಸಾರು ರೆಡಿ ಇದೆ, ಇದನ್ನೇ ತಿನ್ಕೊಳ್ಳೋಣ ಅಂತ. ಹುಳಿ ಏನು ಹಾಕೋದಿಲ್ಲ ಇದಕ್ಕೆ, ಯಾಕಂದರೆ ಅವರು ಹಾರ್ಟ್ ಪೇಷಂಟು. ನಮ್ಮ ಮನೇಲಿ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹುಳಿ ಹಾಕೋದಿಲ್ಲ. ಸೊ ಟೊಮೆಟೊನೂ ಹಾಕ್ಕೊಂಬಿಡ್ತೀನಿ ಇದಕ್ಕೆ ಜಾಸ್ತಿನೇ. ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ಹುಳಿ ಹಾಕ್ತಾರೆ. ಹುಳಿ ಅಂದರೆ ಹುಳಿ ಸಾಂಬಾರು ಅಂದ್ಬಿಟ್ಟು ನಾವು ಕಡಲೆಕಾಳು ಹುಳಿ ಮಾಡಲಿ, ಅಲಸಂದಿ ಹುಳಿ ಮಾಡಲಿ, ಬಸ್ಸಾರು ಮಾಡಲಿ, ಜಾಸ್ತಿ ಅಂದರೆ ಜಾಸ್ತಿ ಏನನ್ನು ಹುಳಿ ಯೂಸ್ ಮಾಡೋದಿಲ್ಲ. ಯಾಕೆ ಯೂಸ್ ಮಾಡಲ್ಲ ಹುಳಿ ಅಂದರೆ ನಮಗೆ ಅವರು ಹೆಲ್ತನ್ನು ನೋಡ್ಕೊಬೇಕಲ್ವ, ಕಂಡೀಷನ್ಸ್. ಸೊ ಹಾಗಾಗಿ ನಾವು ಅದನ್ನು ಯೂಸ್ ಮಾಡಲ್ಲ ಅಂತ. ಬೇಕಾದರೆ ಹಾಕ್ಕೊಳ್ಳೋರು ಹುಳಿನ ಹಾಕ್ಕೊಡ್ತಾರೆ, ನಾನು ಹಾಕಲ್ಲ ಅಂತ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನೋಡೋಣ, ಕಂಟಿನ್ಯೂ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಅಂದ್ಕೋತಾ ಇದ್ದೀನಿ. ಗೊತ್ತಿಲ್ಲ ಕಂಟಿನ್ಯೂ ಆಗುತ್ತೆ ಮತ್ತೆ ನನಗೇನಾದರೂ ಇದೇ ಥರ ಟೈಮ್ ತಗೋತೀನ ಅಂತ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಸಬ್ಸ್ಕ್ರೈಬ್ ತುಂಬ ಜನ ಆಗ್ತಿದ್ದೀರಾ, ತುಂಬ ಬೇಜಾರಾಗ್ತಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.